ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಸ್ಪೆಷಲ್ ಆಗಿರುವಂತಹ ಚುರ್ಮುರಿ ಸುಸ್ಲಾ ಅಥವಾ ಪಫ್ಡ್ ರೈಸ್ ಉಪ್ಮಾ ಯಾವ ರೀತಿ ಮಾಡೋದನ್ನು ನೋಡೋಣ. ನೋಡಿ, ನಾನು ಮೊದಲಿಗೆ ಇಲ್ಲಿ ಕಟ್ ಮಾಡಿ ಇಟ್ಟಿರುವಂತಹ 1 ಟೊಮೆಟೊ, ಈರುಳ್ಳಿ 2, ಕರಿಬೇವು ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಹಸಿ ಮೆಣಸಿನ್ಕಾಯಿ 4 ತೊಗೊಂಡಿದ್ದೀನಿ. ಅದ್ರ ಜೊತೆ ಕ್ಲೀನ್ ಮಾಡಿ ಇಟ್ಟಿರುವಂತಹ ಇಲ್ಲಿ ನೋಡಿ ಚುರ್ಮುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳ್ಕೊಬೇಕು, ಜಾಸ್ತಿ ಸ್ಕ್ವೀಸ್ ಮಾಡಬೇಡಿ, ಯಾಕಂದರೆ ಅದೆಲ್ಲ ಹಾಳಾಗಿಬಿಡುತ್ತೆ. ನೋಡಿ, ಈ ರೀತಿ ಮಾಡಿಟ್ಟಿದ್ದೀನಿ ನಾನು. ಇವಾಗ ನೋಡಿ, ನಾನಿಲ್ಲಿ 3 ಸ್ಪೂನು ಎಣ್ಣೆ ಹಾಕಿದ್ದೀನಿ. ಅದರಲ್ಲಿ ಒಂದು ಸೌಟ್ ಅಂತ ಅಂದ್ಕೊಳ್ಳಿ, ನೀವು ಮೇಜರ್ ಮಾಡ್ಕೊಂಡು ನೀವು ಹಾಕ್ಕೊಳ್ಳಿ. ಅದಕ್ಕೆ 1 ಸ್ಪೂನು ಸಾಸಿವೆ ಜೀರಿಗೆ ಹಾಕ್ಕೊಂಡಿದ್ದೀನಿ. ಆಮೇಲೆ 2 ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಕರಿಬೇವು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಇದು ಸ್ವಲ್ಪ ಒಗ್ಗರಣೆ ಮಾಡ್ಕೊತಿದ್ದೀನಿ ನಾನು. ಇಲ್ಲಿ 4 ಕಟ್ ಮಾಡಿಟ್ಟಿರುವಂಥ ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ನೋಡಿ, ಇಲ್ಲಿ 3 ಸ್ಪೂನು ಶೇಂಗಾ ಹಾಕಿದ್ದೀನಿ, ಹಸಿ ಶೇಂಗಾ. ಅದನ್ನು ಕೂಡ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಟೊಮೆಟೊನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಆಗ್ತಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಿದ್ದೀನಿ. 1/2 ಸ್ಪೂನು ಅರಿಶಿಣ ಪುಡಿನೂ ಹಾಕಿದ್ದೀನಿ. ನೋಡಿ, ಇದನ್ನು ಕೂಡ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಲ್ಲಿ 1/2 ಸ್ಪೂನು ನಾನು ಸಕ್ಕರೆನ ಹಾಕೋತಿದ್ದೀನಿ. ಇದು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬಿಡಿ, ಯಾಕೆಂದರೆ ಅದು ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ ನಾನು ಸಕ್ಕರೆನ. ನೋಡಿ, ಇವಾಗ ಸ್ಕ್ವೀಸ್ ಮಾಡಿಟ್ಟಿರುವಂತಹ ಚುರುಮುರಿ ಹಾಕ್ತಿದ್ದೀನಿ ನಾನು. ನೆನೆಸಿಟ್ಬಿಟ್ಟು ನೋಡಿ, ಸ್ವಲ್ಪ ನೆನೆಸಿ ಅದನ್ನೆಲ್ಲ ಸ್ಕ್ವೀಸ್ ಮಾಡಿ ತೆಗಿಬೇಕು ಇಮಿಡಿಯೇಟ್ಲಿ. ತುಂಬ ನೆನೆಸಿದ್ರೆ ಏನಾಗುತ್ತೆ, ಅದು ತುಂಬ ಹಾಳಾಗಿಬಿಡುತ್ತೆ, ಅದಕ್ಕೋಸ್ಕರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ನೋಡಿ, ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲೇ ನಾವು ಈ ರೀತಿ ನಾವು ಹುರ್ಕೋಬೇಕು, ಈ ರೀತಿ ಫ್ರೈ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ. ನೋಡಿ, ಇವಾಗ ಪುಟಾಣಿ ಪೌಡ್ರ್ ಹಾಕ್ತಿದ್ದೀನಿ. ನೋಡಿ, 1-2 ಸ್ಪೂನು ಹುರಿದಿಟ್ಟಿರುವಂತಹ ಹುರ್ಗಡ್ಲೆ ಪೌಡ್ರ್ ಅಂತಾರಲ್ಲ, ಅದನ್ನು ಹಾಕಿದ್ದೀನಿ. ಆಮೇಲೆ ಕಟ್ ಮಾಡಿಟ್ಟಿರುವಂತಹ ಕೊತ್ತಂಬರಿನ ಸೇರಿಸಿದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮೀಡಿಯಮ್ ಫ್ಲೇಮ್ನಲ್ಲೇ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು. ನೀವು ಹೈ ಫ್ಲೇಮ್ ಇಟ್ಟರೆ ಅದೆಲ್ಲನೂ ಹೊತ್ತು ಬಿಡುತ್ತೆ, ಅದಕ್ಕೋಸ್ಕರ. ನೋಡಿ, ಇವಾಗ ಇದು ಆಪ್ಷನಲ್ಲು, ಒಂದು ಅರ್ಧ ಹಸಿ ಉಳ್ಳಾಗಡ್ಡಿನ ಹಾಕ್ತಿದ್ದೀನಿ. ಈ ರೀತಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ, ಅದಕ್ಕೋಸ್ಕರ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಗ್ಯಾಸ್ ಆಫ್ ಮಾಡಿ. ಇದು ರೆಡಿಯಾಗಿದೆ. ನೋಡಿ, ನಾನು ಸರ್ವಿಂಗ್ ಪ್ಲೇಟ್ನಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಎಷ್ಟೊಂದು ಬೇಗ ಆಗುವಂಥ ರೆಸಿಪಿ ಇದು. ಯೂಶ್ವಲಿ ಉತ್ತರ ಕರ್ನಾಟಕ ಸೈಡು ಈ ರೀತಿ ಚುರ್ಮುರಿ ಸುಸ್ಲಾ ಮಾಡ್ಕೊಳ್ಳೋದು ಸಹಜ. ನೀವು ಕೂಡ ಮನೆಯಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಸೊ ಬೇಗ ಆಗುವಂತಹ ತಿಂಡಿ, ಯಾವಾಗ ಬೇಕಾದರೂ ಮಾಡ್ಕೊತೀನಿ. ಇದೇ ರೀತಿ ನಮ್ಮನ್ನು ಸಪೋರ್ಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತೆ ಏನಾದರೂ ನಿಮಗೆ ಹೊಸ ರೆಸಿಪಿ ಬೇಕಾತಂದರೆ ನಮಗೆ ಹೇಳಿ, ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಈ ಚುರ್ಮುರಿ ಸುಸ್ಲಾನ ನೀವು ಮೊಸರು ಜೊತೆ ತಿಂದರೆ ಇನ್ನೂ ಸೂಪರ್ ಆಗಿರುತ್ತೆ. ಸೊ ನಾವು ಮಾಡಿರುವಂಥ ಅಡುಗೆ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ನಾನು ಮುಂದಿನ ವಿಡಿಯೋದಲ್ಲಿ ಹೊಸ ರುಚಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.